ಸರ್ಕಾರದ ಮಾತನ್ನ ನಂಬೋ ಸ್ಥಿತಿಯಲ್ಲಿ ರೈತ ಇದಾನ ಅಂತ ಸರ್ ಖಂಡಿತ ನಾವು ನಂಬಕ್ಕಾಗಲ್ಲ. ನಮ್ಮ ರೈತರನ್ನ ಇವ್ರು ನೀರು ಕೊಡಲ್ಲ, ವಿಷ ಅಂತೂ ಕೊಡ್ತಾರೆ ಸರ್, ಖಂಡಿತ ವಿಷ ಅಂತೂ ಕೊಡ್ತಾರೆ. ನಾವು ರೈತರಿಗೆ ಅನ್ಯಾಯ ಆಗದ ಹಾಗೆ ನಾನು ಹೇಳಿದೆ ಹೇಗೆ ಬರ್ತದೆ ನಮ್ದು ಅಂತ. ನಮ್ಮ 74 TMC ಬೇಕು, ಲೋವೆಸ್ಟ್ ಆಫ್ ದ ಎವರೇಜ್ ಪ್ರಕಾರ ನಮಗೆ 40ರಿಂದ 50 TMC ನೀರು ಎಂಡ್ ಆಫ್ ದ ತನಕ ಬರಬೇಕಾಗ್ತದೆ. ನಾವು ಶೆಡ್ಯೂಲ್ಸನ್ನು ಇದನ್ನು ಓಪನ್ ಆಗಿ ಹೇಳಬಾರ್ದು, ಆದರೂ ಕೂಡ ಇವತ್ತು ದಿವಸ ಅನಿವಾರ್ಯ ಪರಿಸ್ಥಿತಿ ಇವತ್ತು ದಿವಸ. ಯಾಕಂದ್ರೆ ನಮ್ಮ ಪರಿಸ್ಥಿತಿಯಲ್ಲಿ ಅವತ್ತು ತಾವು ಹೇಳ್ತಾ ಇದ್ರಿ ಇಲ್ಲ ಅಂತಂದಮೇಲೆ ಅದನ್ನು ರೀಶೆಡ್ಯೂಲ್ ಮಾಡ್ಕೊಳ್ಳಿ. ಯಾವ ರೀತಿ ನಾವು ವರ್ಕೌಟ್ ಮಾಡ್ಕೊಂಡಿದ್ದೀವಿ ಅಂದರೆ ನಮ್ಮ ಕುಡಿ ನೀರು ಯಾವ್ಯಾವ ಕಾಲಕ್ಕೆ ಎಷ್ಟೆಸಬೇಕು, ಕೃಷಿಗೆ ಎಷ್ಟೆಸಬೇಕು ಅದರಲ್ಲಿ ವರ್ಕೌಟ್ ನಮಗೆ ಆ ಒಂದು ಇದನ್ನು ನಾವು ನಿಭಾಯಿಸಲಿಕ್ಕೆ ಸಾಧ್ಯ ಇದೆ. ಆದರೆ ನಾವು ಸೂಪರ್ವೈಸರಿ ಕಮಿಟಿ ಮುಂದೆ ಬಹಳ ಗಂಭೀರವಾಗಿ ಇವತ್ತು ಯಾಕೆ ಹೇಳ್ತಾ ಇದ್ದೆ ನಾನು, ಯಾಕಂದ್ರೆ ಒಂದು ನಿಮಿಷ ಚಂದ್ರಶೇಖರ್ ಅವರೇ ತಪ್ಪಾಗುತ್ತೆ. ಚಂದ್ರಶೇಖರ್ ಅವರೇ, ನಿಮಗೆ ಗ್ರೇಟ್ನೆಸ್ ಅಲ್ಲ, ಹಿತಾಸಕ್ತಿಯನ್ನ ಕಾಪಾಡೋದು ಮೊದಲನ ಆದ್ಯ ಕರ್ತವ್ಯ ಆಗ್ಬೇಕು. ಈಗ ನಾನೀಗ ಬೆಳೆನೇ ಬೆಳೀತಾ ಇಲ್ಲ, ಇರೋ ಬೆಳೆ ಮಾತ್ರ ಕೊಡ್ತೀವಿ ಅಂತಿದ್ದಾರೆ ಹೊರತು ಮುಂದಿನ ಬೆಳೆನೇ ಇಲ್ವಲ್ಲ. ಹಾಗಾಗಿ ರೈತರಿಗೆ ನಾವು ನೀರು ಕೊರತೆ ಮಾಡಲ್ಲ. ನಾರಾಯಣಗೌಡ 4.5 ಲಕ್ಷ ಅಂತಾರೆ. ಇದಕ್ಕೆ ಏನೇ ಇದ್ರು ಕೂಡ ಎಂಬಿ ಪಾಟೀಲ್ ಹೇಳಿದಂತದ್ದು ಇದೇ ಒಂದು ವಾರದಿಂದ ಇವತ್ತಿನ ನಾರಾಯಣಗೌಡರು ಮತ್ತು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಕೊಡ್ತೀರಾ ನೀರು? ಈಗ ನಾವು ಉತ್ತರ ಕೊಟ್ಬಿಡ್ತೀನಿ. ಮುಖ್ಯಮಂತ್ರಿಗಳು ಹೇಳಿದ್ದೇನು, ನಾನು ಕೂಡ ಇದ್ದೆ ಇವತ್ತೊಂದು ದಿವಸ, ಮತ್ತು ಒಂದು ಪೇಪರ್ನಲ್ಲಿ ಇವತ್ತೊಂದು ದಿವಸ ಯಾರು ತಮಿಳುನಾಡು ಕೆಲವೊಬ್ಬರು ಯಾರು ರಾಜ್ಯಸಭಾ ಮೆಂಬರು ರೈತ ಕೆಲವೊಬ್ಬರು ಬಂದಿದ್ರು. ಅವಾಗ ಮುಖ್ಯಮಂತ್ರಿಗಳು ನೀವು ಇದ್ರಿ, ನೀವೇ ಕರ್ಕೊಂಡ್ ಬಂದಿದ್ರಿ. ಹೌದು, ಅವರು ಇದ್ದಾಗ ಮುಖ್ಯಮಂತ್ರಿಗಳು ಹೇಳೋದು ನಮ್ಮ ಹತ್ರ ನೀರಿಲ್ಲ ಅಂದ್ರೆ ನಮಗೆ ಸಾಲುವಷ್ಟು ನೀರಿಲ್ಲ, ನೀರು ಬಿಡೋದಿಲ್ಲ ಅಂತ ಹೇಳಿಲ್ಲ, ಅಥವಾ ಇದೊಂದು ಸಲ ಬಿಟ್ಟಿದ್ದು ಸಮರ್ಥನೆಯೂ ಕೂಡ ಮಾಡ್ತಾ ಇಲ್ಲ. ಆದರೆ ಹೇಳುವಂಥದ್ದು ನಮಗಿರುವಂಥದ್ದು ಅವತ್ತು 51 TMC ಇತ್ತು, ನನ್ನ ನೆನಪಿದೆ ಬಹುಶಃ 51 TMC ಇತ್ತಲ್ಲ ಅದು ಚೋಟು ಕುಡಿಯೋರು. ಅವತ್ತು ನೀವು ಬಂದಾಗ 51 TMC ಇತ್ತು, ನಾನು ಬಿಟ್ಟಾಗಲಿಲ್ಲ, ಅವ್ರು ಹೋಗಿ ಬಿಟ್ಟೆ ಆದರು. ನಾನು ಹೊರಗಡೆ ಅವತ್ತೊಂದು ಸಲ ಲಾಂಜ್ನೇ ಬಿಟ್ಟಾಗಿದ್ದಾರೆ. 51 TMC ನಮಗೆ ನೀರಿದೆ, ನಮಗೆ ಕುಡಿಯೋಕ್ಕೆ ನೀರು ನಮ್ಮ ಕೃಷಿಗಾಗಿ ಇವತ್ತೊಂದು ಸಲ ಕುಡಿದ್ರೆ ನಮಗೆ ಅದು ಸಾಲದಿಲ್ಲ. ಹೀಗಾಗಿ ಎಲ್ಲಿಂದ ನೀರು ಕೊಡೋಕ್ಕಾಗ್ತದೆ, ನಮಗೆ ಕಷ್ಟ ಇದೆ ನಮಗೆ ಇವತ್ತು ಸಹ. ಅದಕ್ಕಂದ್ರೆ ನಾವು ನೀರು ಕೊಡೋಕೆ ಅದನ್ನ ಅವರು ಹೊರಗಡೆ ಹೋಗಿ ಮುಖ್ಯಮಂತ್ರಿಗಳು ನೀರು ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ ರವಿಕೃಷ್ಣ ರೆಡ್ಡಿ ಅವ್ರು ನಾ ಬರ್ತೀನಿ, ನೆಕ್ಸ್ಟ್ ನಿಮಗೆ ಬರ್ತೀನಿ. ಇದೇ ಇರುವಂಥದ್ದು ಅಬ್ಜೆಕ್ಷನ್ ಇರುವಂಥದ್ದೇ ಇದು. ತಮಿಳುನಾಡಿನ ತಂಡದ ಎದುರುಗಡೆ ಮುಖ್ಯಮಂತ್ರಿಗಳು ಹೇಳಿದ ಮಾತನ್ನ ನಾರಿಮನ್ ಅವರು ಸುಪ್ರೀಂ ಕೋರ್ಟ್ ಎದುರುಗಡೆ ಯಾಕೆ ಹೇಳಿಲ್ಲ ಅಂತ ನೋಡಿ. ನಾರಿಮನ್ ಅವ್ರನ್ನ ನಾವು ಯಾವತ್ತೂ ಕೂಡ ಹೀಗೇನೆ ನೀವು ಮಾಡಿ ಹಾಗೇನೆ ಮಾಡಿ ಯಾವತ್ತೂ ಕೂಡ ಮುಖ್ಯಮಂತ್ರಿಗಳು ನಿಂತ್ಕೋತಾರೆ, ಮಂತ್ರಿಗಳು ನಿಂತ್ಕೋತಾರೆ. ಒಬ್ಬ ವಕೀಲನ ಮುಂದೆ ಕೋಟ್ಯಾಂತರ ಹಣ ಕೊಟ್ಟು ಇವತ್ತು ಇಲ್ಲಿ ಅಂಕಿಅಂಶವನ್ನ ಇಲ್ಲಿಯ ಸ್ಥಿತಿಗತಿಗಳನ್ನ ಮನವರಿಕೆ ಮಾಡಿಕೊಟ್ಟು ನೀವು ವಾದ ಮಾಡಬೇಕು ಅಂತ ಹೇಳುವಂತ ಮುಖ್ಯಮಂತ್ರಿಗಳು ಸಚಿವರು ಸಚಿವರು ನಾರಿಮನ್ ಅವರಿಗೆ ಸುಪ್ರೀಂ ಕೋರ್ಟ್ ಎದುರಿಗೆ ಏನ್ ವಾದ ಮಾಡಬೇಕು ಅನ್ನೋದನ್ನ ಕರ್ನಾಟಕ ಸರ್ಕಾರ ಡಿಕ್ಟೇಟ್ ಮಾಡೋದಿಲ್ಲ, ಹೇಳೋದಿಲ್ಲ. ಕರ್ನಾಟಕ ಸರ್ಕಾರ ತನ್ನ ಅಭಿಪ್ರಾಯವನ್ನು ಹೇಳೋದಿಲ್ಲ. ನಾರಿಮನ್ ಅವರಿಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೇನೆ, 2ನೇ ತಾರೀಕಿಗೆ ಆದೇಶ ಬಂತು. ಲಿವ್ ಅಂಡ್ ಲೆಟ್ ಲಿವ್. ಸ್ವಲ್ಪ ನೀರನ್ನು ನೀವು ಹರಿಸಬೇಕಾಗ್ತದೆ. ಮುಖ್ಯಮಂತ್ರಿಗಳು ನಾರಿಮನ್ ಅವರು ಒಂದು ದಿವಸ ಮುಖ್ಯಮಂತ್ರಿಗಳು ಫೋನು ಮಾಡಿದ್ರು. ಮುಖ್ಯಮಂತ್ರಿಗಳು 3ನೇ ತಾರೀಕಿಗೆ ನಾನು ಮುಖ್ಯಮಂತ್ರಿಗಳು ನಾರಿಮನ್ ಅವ್ರನ್ನ ಭೇಟಿಯಾಗಿ ಇವತ್ತಿನ ದಿವಸ ಖುದ್ದಾಗಿ ಮುಖ್ಯಮಂತ್ರಿಗಳು ಇಲ್ಲಿರುವಂಥ ಪರಿಸ್ಥಿತಿ, ಎಲ್ಲ ಅಧಿಕಾರಿಗಳು, ಟೆಕ್ನಿಕಲ್ ಟೀಮು, ಉಳಿದಂಥ ಲೀಗಲ್ ಟೀಮು ಸಂಪೂರ್ಣವಾಗಿ ನಾರಿಮನ್ ಅವರಿಗೆ ಇವತ್ತೊಂದು ದಿವಸ ನಮ್ಮ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೀವಿ. ಎಲ್ಲ ದಾಖಲಾತಿಗಳನ್ನ ಸೂಕ್ಷ್ಮವಾಗಿ ಬರಂತ ಇಲ್ಲಿ ಹೇಳಿದ್ನಲ್ಲ ನನಗೆ. ಹೇಗೆ ಯಾಕಂದರೆ ಭಾಳಷ್ಟು ಜನ ಅಂತಿದ್ರು ತಮಿಳುನಾಡು ಹಾಗೆ ಮಾಡ್ತಾರೆ, ನೀವೇ ಯಾಕೆ ಮಾಡೋದಿಲ್ಲ ಅಂತೇಳಿ. ಈಗ ನನ್ನ ಮುಂದಿದೆ ಇಲ್ಲ ಡಾಕ್ಯುಮೆಂಟು, ಬ್ರೀಫ್ ರಿಪೋರ್ಟ್ ನಾನು ಕೊಡ್ತೇನೆ ನಿಮಗೆ. ಅಂದ್ರೆ ನಾವು ಇಲ್ಲಿ ರಿಪೋರ್ಟ್ ತಮಿಳುನಾಡು ಹೋಗಿ ರಿಪೋರ್ಟ್ ತರಿಸಿದಂತೂ ಕೂಡ ಇದು ನಿಲ್ಲಿಸಿದೆ. ಬೇಡ, ಒಂದು ನಾ ಕಂಪ್ಲೀಟ್ ಮಾಡ್ತೀನಿ. ಎಲ್ಲ ಸರ್ಕಾರಗಳು ಈಗ ನಾನು ಯಾವ ಸರ್ಕಾರ ಇದೇ ತಪ್ಪನ್ನ ನಾವು ಪುಡಿಯವರ ಹೇಳ್ತೇನೆ, ಯಾವ ರೀತಿನೂ ತಪ್ಪು ಈ ಸರ್ಕಾರ ಬಿಜಾಪುರದವರು ಜನರಿಗೆ ಮೋಸ ಮಾಡಿ ಸಿಂದಗಿದಾರ ಬಬಲೇಶ್ ಆ ಕೆರೆಗೆ ಕೃಷ್ಣಾ ನದಿಯಿಂದ ಏತ ನೀರಾವರಿ ಮಾಡಿ ಕೆರೆ ತುಂಬಿಸ್ತಾ ಇದ್ದಾರೆ. ಇವತ್ತು ನೀವು ಆ ಭಾಗದಲ್ಲಿ ಇರುವಂತವ್ರು ಬಬಲೇಶ್ವರ ಕೆರೆಗೆ ಇನ್ನೊಂದರಲ್ಲಿ. ಈಗ ನೀವು ಈ ಮಂಡ್ಯ ಜಿಲ್ಲೆಲಾಗ್ಲಿ ಮೈಸೂರು ಜಿಲ್ಲೆನಾಗ್ಲಿ ಮತ್ತೆ 40 ಲಕ್ಷ 2011 45 ಲಕ್ಷ ಇದ್ದಂಥದ್ದು ಇವತ್ತು ಅದರ 2ರಷ್ಟು 3ರಷ್ಟು ಆಗಿದೆ. ಏನು 1.25 ಕೋಟಿ ಆಗಿದೆ. ಬೆಂಗಳೂರು ನಗರ ಸಚಿವರು ಉಸ್ತುವಾರಿ ಸಚಿವರಾಗ್ಲಿ ನೀವು ಈ ವಿಚಾರವಾಗಿ ಮಂಡ್ಯದಲ್ಲಾಗ್ಲಿ ಮೈಸೂರಲ್ಲಾಗ್ಲಿ ಯಾವತ್ತಾದ್ರೂ ಸಭೆಗಳನ್ನ ಮಾಡಿ ವಿಚಾರ ತಿಳ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದೀರಾ? ಇದು ಕೇವಲ ಬೆಂಗಳೂರು ನೀರು ಕೊಡೋದು ಕೇವಲ ಕರ್ನಾಟಕದ ಜನರು ಕೊಡೋದಲ್ಲ, ಇದು ಕೇವಲ ಕರ್ನಾಟಕ ತಮಿಳುನಾಡು ವಿಷಯ ಅಲ್ಲ. ಇವರು ವೃತ್ತಿಪರತೆ ಪ್ರೊಫೆಷನಲಿಸಮ್, ಅದು ಸಚಿವರು ಇರಲಿ
ವಕೀಲರು ಇರಲಿ, ಬೇರೆ ಇನ್ಯಾವುದೇ ತರಹದ ತಜ್ಞರು ಇರಲಿ, ತೋರಿಸೇ ಇಲ್ಲ. ಕಾಟಾಚಾರಕ್ಕೆ ಒಂದು ರೀತಿಯಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ. ಇದು ಇವತ್ತಿನ ಆಗ್ತಿರುವಂತಹ ಸಮಸ್ಯೆಗಳಿಗೆ ದೊಡ್ಡ ಕಾರಣ. ನೋಡಿ, ಎಲ್ಲಿನೂ ಕೂಡ ನಮ್ಮ ಸರ್ಕಾರ ಆಗಲಿ, ಟೆಕ್ನಿಕಲ್ ಟೀಮ್ ಆಗಲಿ, ವಕೀಲ ತಂಡ ಆಗಲಿ, ಎಲ್ಲಿನೂ ಕೂಡ ವೈಫಲ್ಯ. ಈ ವರ್ಷ ಈ ಸಲ ನಾನಂತೂ ವಿಶೇಷವಾದಂಥ ಕಾಳಜಿಯನ್ನು ವಹಿಸಿದ್ದೀನಿ. ಯಾಕಂದರೆ ನಾನು ಎಂದೂ ಕೂಡ ನಾವು ಕೃಷ್ಣ ಮತ್ತು ಕಾವೇರಿ ಇವು ಎರಡು ಕಣ್ಣುಗಳಿದ್ದಂಗೆ, ಎರಡು ಜೀವನಾಡಿಗಳು ನನಗೆ. ನಾವು ಒಂದು ಸಮಗ್ರ ಕರ್ನಾಟಕದ ಪರಿಕಲ್ಪನೆಯಲ್ಲಿ ಇದ್ದಂಥವ್ರು. ಇವತ್ತು ಈ ಎರಡು ಕಣ್ಣುಗಳು, ಈ ಎರಡೂ ಜೀವನಾಡಿಗಳನ್ನ ನಾವು ಸರಿಸಮಾನವಾಗಿ ಇವತ್ತೊಂದು ದಿವಸ ಎಷ್ಟು ಮಹತ್ವ ಕೊಡಬೇಕು ಅಷ್ಟು ಮಹತ್ವನ ಇವತ್ತೊಂದು ದಿವಸ ನಮ್ಮ ಮುಖ್ಯಮಂತ್ರಿಗಳು ಕೂಡ ಕೊಟ್ಟಿದ್ದಾರೆ. ನಾನು ಕೂಡ ಅದನ್ನು ಇವತ್ತು ಕೊಟ್ಟಿದ್ದೀನಿ. ಇವತ್ತಿನ ದಿವಸ ನಾನು ಈ ಕಳೆದ 3 ವರ್ಷದಲ್ಲಿ ಬಹುಶಃ ನನಗೆ ಹೇಳ್ತಾ ಇದ್ರು, ಎಂ ಬಿ ಪಾಟೀಲ್ ನೀವೆಲ್ಲ ಪಾರ್ಟ್ ಟೈಮಿಗೆಲ್ಲ ಫುಲ್ ಟೈಮ್ ಆಗಿದ್ದೀರಿ ಅಂತ ಹೇಳಿ. ನಾನು ನನ್ನ ಮತಕ್ಷೇತ್ರಕ್ಕೆ ಗಮನ ಕೊಟ್ಟಿಲ್ಲ, ನನ್ನ ಸಂಸ್ಥೆಗೆ ಗಮನ ಕೊಟ್ಟಿಲ್ಲ, ನನ್ನ ಫ್ಯಾಮಿಲಿಗೆ ಇವತ್ತಿನ ದಿವಸ ನನ್ನ ಗಮನ ಕೊಟ್ಟಿಲ್ಲ. 3 ವರ್ಷಗಳ ಕಾಲ ನಿರಂತರವಾಗಿ ಇವತ್ತಿನ ದಿವಸ ನಾನು ಈ ಇಲಾಖೆಯಲ್ಲಿ ನನ್ನ ಶಕ್ತಿ ಮೀರಿ ಎಲ್ಲ ಪ್ರಯತ್ನಗಳನ್ನು ಕೂಡ ಇವತ್ತಿನ ದಿವಸ ನಾನು ಮಾಡಿದ್ದೀನಿ. ನೋಡಿ, ಆ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಿಂತ ಮುಂಚೆ 2 ದಿವಸಗಳಿಂದ ನನ್ನ ಪರ್ಸನಲ್ ಅಬ್ಸರ್ವೇಷನ್ ಹೇಳ್ಬಿಡ್ತೀನಿ ಎಂ ಬಿ ಪಾಟೀಲ್ ಅವರೇ. ನೀವು ನಿಮ್ಮ ವಕೀಲರನ್ನು ಸಮರ್ಥಿಸಿಕೊಳ್ಳುವ ಭರದಲ್ಲಿ ಸರ್ಕಾರದ ವರ್ಚಸ್ಸಿಗೆ ಹೊಡೆತ ಕೊಟ್ಕೊಳ್ತಾ ಇದ್ದೀರಿ. ನೋಡಿ, ಇಲ್ಲ, ದಟ್ ಇಸ್ ಮೈ ಪರ್ಸನಲ್ ನನ್ನ ಅಬ್ಸರ್ವೇಷನ್ ಹೇಳಿದೆ ಸರ್, ನೀವು ಒಪ್ಕೊಳ್ಬಹುದು ಬಿಡಬಹುದು. ನಿಮ್ಮ ವಕೀಲರ ತಂಡವನ್ನು ಸಮರ್ಥಿಸಿಕೊಳ್ಳುವ ಭರದಲ್ಲಿ ಸರ್ಕಾರದ ವರ್ಚಸ್ಸಿಗೆ ನಿಮಗೆ ನೀವೇ ಪೆಟ್ಟು ಕೊಟ್ಕೊಳ್ತಾ ನೋಡಿ, ಇದ್ದೀರಿ. ದಟ್ ಇಸ್ ಮೈ ಅಬ್ಸರ್ವೇಷನ್. ಅದನ್ನ ಯು ಹ್ಯಾವ್ ಆಲ್ ದ ರೈಟ್ಸ್ ಟು ಡಿನೈ ಇಟ್. ನೋಡಿ, ನಾವು ಹೇಳ್ತಾ ಇದ್ದೀವಿ, ನಾವು ಯಾರು ವಕೀಲರನ್ನ, ನಾರಿಮನ್ ಅವ್ರನ್ನ ನಾನು ಸಮರ್ಥನೆ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅವ್ರಿಗೆ ಸಮರ್ಥನೆ ವಿಶ್ವಾದ್ಯಂತ ಒಂದು ದಿವಸ ಸಮರ್ಥನೆ ಅವ್ರಿಗಿದೆ. ನಾರಾಯಣಗೌಡ್ರ ಪ್ಲೀಸ್ ನಾರಾಯಣಗೌಡ್ರ ನನಗೆ ಅಲೋ ಮಾಡಿ. ಯಾಕೆ ಊರಿಗೊಬ್ಳೆ ಪದ್ಮಾವತಿ ನೋಡಿ, ಯಾಕೆ ಸಮರ್ಥನೆ ಮಾಡ್ಕೋತಿದ್ರ? ಯಾವ ಸಮರ್ಥನೆ ಮಾಡ್ಕೊಂಡು ಕರ್ನಾಟಕಕ್ಕೆ ಅನುಕೂಲ ಆಗಿದೆ ನಾರಿಮನ್? ನಾನು ಹೇಳಿದ್ದೀನಲ್ಲ, ಈಗ ಎರಡು ವಿಚಾರ ಹೇಳಿದ್ದೀನಿ ಮುಂದೆ. 2 ವಿಚಾರ ಈಗ ನಮ್ಮ ಮುಂದೆ ನಾರಿಮನ್ ಅವರಿಂದ ಏನು ಉಪಯೋಗ ಆಗಿದೆ ಅಂತ 2 ವಿಚಾರಗಳನ್ನ ಈಗಾಗಲೇ ಹೇಳಿದ್ದೀನಿ. ಅದಕ್ಕಿಂತ ದೊಡ್ಡ ಉದಾಹರಣೆಗಳು ಯಾವುದೂ ಇಲ್ಲ. ಈಗ ನಾವು ಮುಖ್ಯಮಂತ್ರಿಗಳು, ಸ್ವತಃ ಮುಖ್ಯಮಂತ್ರಿಗಳು 1.5 ಗಂಟೆಗಳ ಕಾಲ ಇವತ್ತಿನ ದಿವಸ ನಮ್ಮ ಕಾನೂನು ತಂಡ, ಟೆಕ್ನಿಕಲ್ ತಂಡ, ಮುಖ್ಯಮಂತ್ರಿಗಳು ಸಂಪೂರ್ಣವಾದಂಥ ಇಲ್ಲಿ ಪರಿಸ್ಥಿತಿಯನ್ನು 3ನೇ ತಾರೀಕಿಗೆ ಇವತ್ತಿನ ದಿವಸ ನಾರಿಮನ್ ಅವ್ರಿಗೆ ಎಲ್ಲ ಟೆಕ್ನಿಕಲ್ ಟು ಲೀಗಲ್ ಟೈಮಿಗೆ ಗಮನ ಕೊಟ್ಟಿದ್ದಾರೆ. ಎಲ್ಲ ಡಾಕ್ಯುಮೆಂಟ್ಸ್ನ ಸ್ವತಃ ನಾನೇ ಇವತ್ತೊಂದು ದಿವಸ ಏನೇನು ಡಾಕ್ಯುಮೆಂಟ್ ಬೇಕು, ಆಫಿಷಿಯಲಿ ಆಗಲಿ ಅನ್ಆಫಿಷಿಯಲಿ ಆಗಲಿ, ಆ ಎಲ್ಲವನ್ನು ಕೂಡ ಇವತ್ತೊಂದು ದಿವಸ ನಾವು ಒದಗಿಸಿದ್ದೀವಿ. ನಮ್ಮ ಸಬ್ಮಿಷನ್ ಎಲ್ಲನೂ ಕೂಡ ಜಜ್ಮೆಂಟ್ನಲ್ಲಿ ಭಾಳ ಜನ ಜಜ್ಮೆಂಟ್ ಹೋದ್ಮೇಲೆ ಇದು ನಮ್ಮ ಸಬ್ಮಿಷನ್ ಬಂದಿಲ್ಲಪ್ಪ ಅಂತಾರೆ. ನಮ್ಮ ಸಬ್ಮಿಷನ್ಸ್ ಏನಿದಾವೆ ಅಲ್ಲಿ ಇವತ್ತೊಂದು ದಿವಸ ಅದು ಕೂಡ ಇವತ್ತೊಂದು ಕಾಪಿ ನನ್ನ ಮುಂದಿದೆ. ಬ್ರೀಫ್ ಸಬ್ಮಿಷನ್ಸ್ ಏನಿದೆ ಇವತ್ತು ದಿವಸ ಮುಂದಿರುವಂಥದ್ದು ಅದನ್ನು ಕೂಡ ಇದೆ. ಹೀಗೆ ನೀವು ನೀರು ಕೊಡ್ತೀವಿ ಅಂತ ರಲ್ಲಿ ಇವತ್ತು ದಿವಸ 10,000 ಕ್ಯೂಸೆಕ್ಸ್ ಕೊಟ್ಟಾಗ ಸಿಂಪಲ್ ಪ್ರಶ್ನೆ ಇದೆ. ಸಕ್ಸೀಡ್ ಆಗಿದ್ದೀವಿ. ಸಕ್ಸೀಡ್ ಆದ್ಮೇಲೆ ಹಿಂದಿನ ಪ್ರೆಸಿಡೆಂಟ್ ಇದೆ ಕೇಳಿ ಅಂತ ಇದೇ ನಿಮ್ಮ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾಗಿದ್ರು. ಅದು ಸ್ಥಾನದ ಅನಿವಾರ್ಯತೆ, ಹುದ್ದೆ ಅನಿವಾರ್ಯತೆಗಳು ಅದನ್ನ ಮಾಡಿರ್ತಾರೆ. 2012ರಲ್ಲಿ ಕೊಟ್ಟಾಗ ನಾವು ಯಶಸ್ವಿ ಆದ್ವಿ. ಅದಕ್ಕೆ ಯಾರು ಯಾವಾಗ ಹಿನ್ನಡೆ ಆಗ್ತದೆ ಸ್ವಾಭಾವಿಕವಾಗಿ ನಾವು ಯಾರೋ ಒಬ್ಬರನ್ನ ಬ್ಲೇಮ್ ಮಾಡ್ಬೇಕಾಗ್ತದೆ. ಯಶಸ್ವಿ ಅಂತೇಳಿ ನಾವು ಅಂದ್ಕೋಬಾರ್ದು. ಸರ್ಕಾರ ಡಿಬೇಟ್ ಕಂಡಕ್ಟ್ ಮಾಡಿ ವಾದವನ್ನ ನಾನು ಫಸ್ಟ್ ಹೇಳಿದ್ದೀನಿ 15,000 10,000 ಕ್ಯೂಸೆಕ್ಸ್ ನಾವು ಕೊಡ್ಬೇಕಂತ ಆಫರ್ ಮಾಡಿರುವಂತದ್ದು 6 ದಿವಸಕ್ಕೆ ಅದು ನಮಗೆ ಸಮಂಜಸ ಅನಿಸಿತ್ತು. ಯಾಕಂದ್ರೆ ನಿಮ್ಮ ಉತ್ತರದ ದಾಟಿ ಗೊತ್ತು. ಅದಕ್ಕೆ ಸಪ್ಲಿಮೆಂಟ್ ಆಗಿ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಬಹಳ ಸಿಂಪಲ್ ಆಗಿರೋ ಪ್ರಶ್ನೆ. ಎಂ ಬಿ ಪಾಟೀಲ್ ಅವರು, ನೀವು ಪ್ರಾಮಾಣಿಕವಾಗಿ ಉತ್ತರ ಕೊಡ್ತೀರಿ ಅನ್ನೋ ನಂಬಿಕೆಯಿಂದ ಕೇಳ್ತಾ ಇದ್ದೀನಿ. ಒಂದು ಟಿಪಿಕಲ್ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾರಿಮನ್ ಅವರು ಒಬ್ಬ ವಕೀಲರು, ನೀವು ಅವರ ಕ್ಲೈಂಟ್, ನೀವು ಒಂದು ಇನ್ ದ ಸೆನ್ಸ್ ನಮ್ಮ ಸರ್ಕಾರ ಅವರ ಕ್ಲೈಂಟ್, ಸರ್ಕಾರ ನಮ್ಮ ರಾಜ್ಯ ಅವರ ಕ್ಲೈಂಟ್. ನಮ್ಮ ಕೇಸಿನ ವಿಷಯದಲ್ಲಿ ಏನು ಮಾಡ್ತೀನಿ, ಯಾವ ಸ್ಟೆಪ್ಪನ್ನು ತೆಗೆದುಕೊಳ್ತೀನಿ ಅಂತ ನಮ್ಮ ವಕೀಲರು ನಮಗೆ ವಿವರಿಸಬೇಕಾದದ್ದು ನ್ಯಾಯಾಂಗದ ಧರ್ಮ. ಒಪ್ಕೊಳ್ತೀರಾ? ಹಾಗಾದ್ರೆ 10,000 ಕ್ಯೂಸೆಕ್ಸ್ ನೀರನ್ನ ನಾವು ತಮಿಳುನಾಡಿಗೆ ಬಿಡ್ತೀವಿ ಅಂತ ಅಫಿಡವಿಟ್ ಸಲ್ಲಿಸೋದಕ್ಕಿಂತ ಮುಂಚೆ ಅವರು ಸರ್ಕಾರದ ಗಮನಕ್ಕೆ ತಂದ್ರ. ನೋಡಿ, ಇದು ತಂದ್ರ ಒಂದು ನೇರವಾದ ಉತ್ತರ ಕೊಟ್ಬಿಡಿ. ನಾನು ನೇರವಾಗಿ ಉತ್ತರ ಕೊಡ್ತೀನಿ. ನಿನ್ನೆ ಕೂಡ ನಾನಲ್ಲ, ಸರ್ವ ಏನು ನಮ್ಮ ಒಂದು ಫ್ಲೋರ್ ಲೀಡರ್ಸ್ ಮೀಟಿಂಗ್ ಇತ್ತು, MPs ಮೀಟಿಂಗಲ್ಲಿ, ಅಲ್ಲಿ ಕಾನೂನು ತಂಡನೇ ಒಂದು ದಿವಸ ಹೇಳಿದೆ,
ನಾರಿಮನ್ನವ್ರಿಗೆ ನಾವು ನಮ್ಮ ಪರಿಸ್ಥಿತಿಯನ್ನು ವಿವರಣೆಯನ್ನು ಮಾಡ್ತೀವಿ, ಸಂಪೂರ್ಣವಾದ ದಾಖಲೆಯನ್ನು ಕೊಡ್ತೀವಿ. ಅವರು ನಮಗೆ ಕೆಲವೊಂದು ಮಾಹಿತಿಯನ್ನು ಕೊಡ್ತಾರೆ, ನೀರು ಬಿಡಲೇಬೇಕಾಗ್ತದೆ, ನಾವು ಹಿಂಗೆಲ್ಲ ಬರ್ತದೆ, ನಮ್ಮ ಏನು ನಮ್ಮ ಇದ್ರ ಪ್ರಕಾರ ಏನು ಟ್ರಿಬ್ಯುನಲ್ ಆರ್ಡರ್ ಪ್ರಕಾರ ಇವತ್ತೊಂದು ದಿವಸ ಪ್ರಪೋರ್ಷನೇಟ್ ಶೇರಿಂಗ್ ಏನಿದೆ ಆದೇಶ ಹಿಂಗೆ ಬರ್ತದೆ ಅಂತ ಹೋದೋರ್ದೆಲ್ಲ ಇರ್ತದೆ. ಆದರೆ ಎಷ್ಟೋ ಸಂದರ್ಭದಲ್ಲಿ ಇವತ್ತೊಂದು ದಿವಸ ನಾರಿಮನ್ನವ್ರು ಯಾವತ್ತೂ ಕೂಡ ಇವತ್ತು ಅಲ್ಲಿ ಹೋದ್ಮೇಲೆ ಈ ಹಾಸಲ ಜಗದೀಶ್ 2012ರಲ್ಲಿ ಇವತ್ತೊಂದು ದಿವಸ ಅವ್ರು ಜಗದೀಶ್ ಶೆಟ್ಟರ್ ಕೇಳಿರಲಿಲ್ಲ, ಸರ್ಕಾರಕ್ಕೆ ಕೇಳಿರಲಿಲ್ಲ. ಈಗಲೂ ಕೂಡ ಅವ್ರು ಏನ್ ಅಲ್ಲಿ ಕೋರ್ಟ್ ಮೇಲೆ ಏನು ಸಿಚುವೇಶನ್ ಏನಿದೆ ಆ ಸಿಚುವೇಶನ್ ಮೇಲೆ ಇವತ್ತೊಂದು ದಿವಸ ಆಕ್ಟ್ ಮಾಡಬೇಕಾಗ್ತದೆ. ಇದನ್ನ ಇವತ್ತೊಂದು ದಿವಸ ಅವರಿಗೆ ನಾವು ಒಂದು ಲಿಬರ್ಟಿಯನ್ನ ಇವತ್ತೊಂದು ದಿವಸ 32 ವರ್ಷಗಳ ಕಾಲ ಎಲ್ಲರೂ ಕೂಡ ನಾವು ಕೊಟ್ಟಿದ್ದೀವಿ, ಅದನ್ನು ಕೊಡ್ಲೇಬೇಕಾಗ್ತದೆ ಇವತ್ತೊಂದು ದಿವಸ ಅದನ್ನ. ನಾನು ಸಮರ್ಥನೆ ಮಾಡ್ತಾ ಇಲ್ಲ. ಸಪ್ಲಿಮೆಂಟರಿ ಪ್ರಶ್ನೆ, ನೀವು ರಾಜ್ಯದ ಹಿತದೃಷ್ಟಿಯಿಂದ ಮಾತಾಡ್ತೀರಿ, ನಾನು ರಾಜ್ಯದ ಯಾರು ತಪ್ಪು. ನಾವು ಬಹಳ ಗಂಭೀರವಾಗಿ ಹೋದ್ವಿ, ಬಹಳ ಪ್ರಬಲವಾಗಿ ಹೇಳಿದ್ದೇವೆ. ಸುಪ್ರೀಂ ಕೋರ್ಟ್ ಇಸ್ ನಾಟ್ ದ ಥಿಂಗ್ ಟು ಡಿಸೈಡ್, ಇಟ್ ಈಸ್ ದ ಎಕ್ಸ್ಪರ್ಟ್ ಕಮಿಟಿ. ಸುಪ್ರೀಂ ಕೋರ್ಟ್ ಏನ್ ಡಿಸೈಡ್ ಮಾಡ್ತದೆ ಅಂದ್ರೆ ಸುಪ್ರೀಂ ಕೋರ್ಟ್ ಡಿಡ್ ನಾಟ್ ಅಗ್ರಿ ಫಾರ್ ಇಟ್ ಅಂಡ್ ವಿ ಆಲ್ರೆಡಿ ಹ್ಯಾಡ್ ಅ ಸೆಟ್ಬ್ಯಾಕ್.